ಮಿನಿ 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 ಹೊಲ್ಲಾಡ್ಕೊ ಮಗ್ಲೇ ಬಾ ಶಾಮಿ ಮಾಡು ಹೋಗು ಶಾಮಿ ಮಾಡು ಶಾಮಿ ಮಾಡು ಗುಡ್ ಗರ್ಲ್ ಹಾ ಹೊಲ್ಲಾಡ್ಕೊ ಹೋಗು ಹೋಗು ಹೊಲ್ಲಾಡ್ಕೊ ಮಗ್ಲೇ ಹಾ ದೇವ್ರಿಗೆ ಹೊಲ್ಲಾಡ್ಕೊ ಇವತ್ತು ಲಕ್ಷ್ಮೀ ಪೂಜೆ ಅಲ್ಲ, ಹಾಗಾಗಿ ನೈವೇದ್ಯಕ್ಕೆ ಪಾಯಸ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಹಾಲು ತಗೊಂಡ್ ಬರ್ತೀನಿ. ಸೊ ಹಾಲು ತಗೊಂಡ್ಬಂದು ನೈವೇದ್ಯಕ್ಕೆ ಪ್ರಿಪೇರ್ ಮಾಡೋಣ ಅಂತ ಮಿನಿನ ಅಜ್ಜಿ ನೋಡ್ಕೊಂತಿದ್ದಾರೆ. ತಗೊಂಡ್ ಬಂದೆ ಏನಾದ್ರು ಮತ್ತೆ ಹೋಗ್ತಾ ಇರ್ತೀನಿ. ಐಸ್ ಕ್ರೀಮ್ ತಗೊಂಡ್ ಬಂದಿದ್ದೀನಿ ನಂಗೂ ಮತ್ತೆ ಅಜ್ಜಿಗೂ. ನಂಗೆ ಬ್ಲಾಕ್ ಕರೆಂಟ್ ಅಂದ್ರೆ ಇಷ್ಟ, ಅಜ್ಜಿಗೆ ಬಟರ್ ಸ್ಕಾಚ್, ಹಾಗೆ ಬಾಳೆ ಎಲೆ ಊಟ ಮಾಡೋಣ ಅಂತ ಹೇಳಿ ಆಮೇಲೆ ಹಾಲು ಎಲ್ಲ ತಗೊಂಡ್ ಬಂದಿದ್ದೀನಿ. ನೋಡಿ ರಂಗೋಲಿ ಈ ತರ ಹಾಕಿದ್ದೀನಿ ನಾನು. ಸೊ ಈ ತರ ಕಾಣಿಸುತ್ತೆ. ಎಂತದಡ ಹೌದೇನೆ ಬಾಯಿಲಿ ಅಂತ್ಯ. ಹಾಲೆಲ್ಲ ತಂದಿದ್ದೀನಿ. ಬೇಡ 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 ಬಾ ಬಾ ಹೊರಗ್ ಬಾ, ಒಳಗ್ ಬಾ ಒಳಗ್ ಬಾ ಒಳಗ್ ಬಾ, ಬಾಗ್ಲಾಗ್ತೀನಿ. ಹಾ ಹೂವ ಮಗಳ, ಎಸ್ ಕರೆಕ್ಟ್ ಹೂವ. ಹಾಲು ತಂದೆ ದಡ್ಡ, ಮತ್ತೆ ಬಾಳೆ ಎಲೆ ಊಟ ಮಾಡುವ ಅಂತ ಹೇಳಿ. ನಿಂಗೆ ಬಾಳೆ ಎಲೆ ಊಟ ಅಂದ್ರೆ ಇಷ್ಟ ಅಲ್ಲ, ನಿಂಗೋಸ್ಕರ ತಂದದ್ದು ಬಾಳೆ ಎಲೆ. ಯಾವ್ದು ಬೇಕು? ಬಟರ್ ಸ್ಕಾಚ್ ಇಷ್ಟ ಅಲ್ಲ ನಿಂಗೆ? ಬ್ಲ್ಯಾಕ್ ಕರೆಂಟ್ ಒಳ್ಳೆ ಟಾನಿಕ್ ಅಂತ ಹೇಳಿ ತಿನ್ನಲ್ಲ, ನಂಗೆ ಮಾತ್ರ ಇಷ್ಟ ಆಗುತ್ತೆ. ಮಿನಿ ಒಂಚು ಕೊಡ್ತೀನಿ, ಬಟ್ ಜಾಸ್ತಿ ಕೊಡಲ್ಲ ಅವಳಿಗೆ. ಅದಾದ್ಮೇಲೆ ಹಾಲು, ನಿಪ್ಪಟ್ಟು, ಚಕ್ಲಿ ಎಲ್ಲ ತಗೊಂಡ್ಬಂದಿದ್ದೀನಿ. ಈ ಹಾಲು ಯಾರಿಗೆ ಇಟ್ಟದ್ದೆಡ? ನಂಗೆ ಇಟ್ಟದ್ದಾ? ಏ ಗಣ್ಣಾಗಿದ್ಯಾ? ಎಂತ ಮಾಡ್ತಿದ್ದೀರಾ? ಎಂತ ಮಾಡ್ತಿದ್ರಿ? ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡೋಣ ಅಂತ ಅನ್ಕೊಂಡಿದೀನಿ. ಶಾವಿಗೆ ಪಾಯಸ ನಂಗೆ ತುಂಬಾನೇ ಇಷ್ಟ ಆಕ್ಚುಲಿ. ಹಾಗಾಗಿ ದೇವರಿಗೆ ಮಾಡೋಣ ಅಂತ. ಮತ್ತೆ ಈಸಿ ಅಲ್ಲ ಅದು ಮಾಡೋದು, ನನ್ಗೂ ಜಾಸ್ತಿ ಟೈಮ್ ಬೇಕಾಗಲ್ಲ. ಸೊ ಪಟ್ಟ ಮಾಡೋಣ ಅಂತ ಹೇಳಿ ನಾನು ಏನಾದ್ರು ಅಡ್ಗೆ ಮನೇಲಿ ಇವತ್ತು ನಾನೇ ಅಡ್ಗೆ ಮಾಡಿರೋದು ಒಂಥರ ಮನೆಯವರಿಗೆಲ್ಲ ಏನ್ ಗೊತ್ತಾಗುತ್ತೆ ಅಂತ ಫುಲ್ ರಾಡಿ ಮಾಡ್ಬಿಡ್ತೀನಿ ಅಡ್ಗೆ ಮನೆ. ಮಿಸ್ ಆಗೇ ಆಗುತ್ತೆ, ಏನಾದ್ರು ತಿಳಿಸೋದು ಏನಾದ್ರು ಮಾಡ್ತಿರ್ತೀನಿ. ನೋಡಿ ಎಡಿಟ್ ಅಂದ್ರೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಮಿನಿ ಓಡಾಡ್ತಿದ್ದಾಳೆ ಅಡ್ಗೆ ಮನೆಯಲ್ಲ, ಅದೊಂದ್ ಸ್ವಲ್ಪ ಭಯ. ಅವಳು ಬಿಟ್ಟು ಎಲ್ಲಿ ಏನು ಮಾಡಕ್ಕೆ ಆಗಲ್ಲ. ಸುಮ್ಮನೆ ಮಣ್ಣಿ ಮಾಡಲ್ಲ ಏನಿಲ್ಲ. ತುಪ್ಪದಲ್ಲಿ ಶಾವಿಗೆನ ಮತ್ತೆ ಗೋಡಂಬಿ ಮತ್ತೆ ದ್ರಾಕ್ಷಿನ ಹೊರ್ಕೊಳ್ಳೋಣ ಅಂತ ಅನ್ಕೊಂಡೆ. ಫಸ್ಟ್ ತುಪ್ಪಕ್ಕೆ ಇವಾಗ ಗೋಡಂಬಿ ಮತ್ತೆ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಕ್ಬಿಟ್ಟು ಹೊರ್ಕೊಂತಾ ಇದ್ದೀನಿ. ಅದಾದ್ಮೇಲೆ ಶಾವಿಗೆ ಹಾಕ್ಬಿಟ್ಟು ಹೊರ್ಕೊಳ್ಬೇಕು ಅಂತ ಅನ್ಕೊಂಡೆ. ಬಟ್ ಏನಾಯ್ತು ಅಂತ ಇವಾಗ ನೀವು ನೋಡ್ಬೋದು. ಶಾವಿಗೆ ಹೊರ್ಕೊಳ್ಳೋಣ ಅನ್ಕೊಂಡೆ, ಇವರು ಈ ಥರದ್ದೇನೋ ತರಿಸ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಇದು ಹುರ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ನೋಡಿ ಈ ಥರ ಇದೆ. ಸೊ ಇದು ಹುರ್ಕೊಳ್ಳೋದೇ ಬೇಡ, ಹಾಗೆ ಹಾಕಿದ್ರಾಯ್ತು. ನಾನು ಸೊ ಇದು ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಇವ್ರ ಹತ್ರ ತರ್ಸಕ್ಕೆ ಹೇಳಿದ್ದೆ ಕೀರ್ ಆ್ಯಕ್ಚುಲಿ. ಸೊ ಇವರು ಏನೋ ಮಿಕ್ಸ್ಡ್ ಇರೋದು ತರಿಸಿದ್ದಾರೆ. ಮೇ ಬಿ ಅದು ಶುಗರ್ ಅಂತ ಅನ್ಸುತ್ತೆ. ಪೌಡರ್ ಥರ ಇತ್ತು ಆಯಿತಾ, ಒಂಥರ ಬಾದಾಮ್ ಸ್ಮೆಲ್ ಬರ್ತಾಯಿತ್ತು. ಅದರೊಳಗೆ ಕೀರಿತ್ತು. ಐ ಥಿಂಕ್ ಹಾಲು ಜಾಸ್ತಿ ಖೀರ್ ಕಡಿಮೆ ಆಯಿತು ಏನೋ ಅಂತ ಫೀಲ್ ಆಗ್ತಿದೆ. ಗೊತ್ತಿಲ್ಲ ಗೈಸ್, ನೋಡೋಣ ಏನಾಗುತ್ತೆ ಅಂತ. ನನಗೆ ಇವಾಗ ಇದು ಶುಗರ್ ಇದೆಯಾ ಇಲ್ವಾ ಅಂತಲೂ ಐಡಿಯಾ ಬರ್ತಾಯಿಲ್ಲ. ಅಂದರೆ ಹಾಕಬೇಕಾ ಬೇಡವಾ ಅಂತ. ಯಾಕೆ ಅಂತ ಅಂದರೆ ಆ ಪೌಡರ್ ಇತ್ತಲ್ಲ, ನಂಗೆ ಅದು ಯಾಕೋ ಶುಗರ್ ಪೌಡರು ಅಂತ ಅನಿಸ್ತಿದೆ. ಶುಗರ್ ಪೌಡರ್ ಮಿಕ್ಸ್ ಇತ್ತು ಅಂತ MTRದು.
ಮತ್ತು ಟೇಸ್ಟ್ ಮಾಡೋಂಗಿಲ್ಲಲ್ಲ, ಅದಕ್ಕೆ ಪ್ರಾಬ್ಲಮ್ ಆಗ್ತಿರೋದು. ಇಲ್ಲಿ ನೋಡಿ ರಾಡಿ ಮಾಡಿದ್ದೀನಿ ಆಲ್ರೆಡಿ. ನಮ್ಮ ಮಮ್ಮಿ ಈ ಥರ ಎಲ್ಲ ಮಾಡಲ್ಲ, ಆ್ಯಕ್ಚುಲಿ ನೀಟಾಗಿ ಕೆಲಸ ಮಾಡ್ತಾರೆ. ನಾನು ಫುಲ್ ಗಲೀಜಾಗಿ ಮಾಡ್ತೀನಿ. ಇಲ್ಲಿ ನೋಡಿ ಪ್ಯಾಕೆಟಲ್ಲೇ ಇದೆ, ಅದನ್ನ ಆಮೇಲೆ ಹೊರಗೆ ಹಾಕ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಥರ ಇದೆ. ಅಜ್ಜಿ ಬೆಳಗ್ಗೆ ದೇವರಿಗೆ ಪೂಜೆ ಎಲ್ಲ ಮಾಡಿ ಸಿಂಗಾರ ಎಲ್ಲ ಮಾಡಿದ್ರು. ನಾನು ಇವಾಗ ಒಂದು ಸ್ವಲ್ಪ ಸಿಂಗಾರ ಮಾಡ್ತಾ ಇದ್ದೀನಿ ದೇವರಿಗೆ. ಅದಾದ ಮೇಲೆ ಪೂಜೆ ಮಾಡಿ ಕೈ ಮುಗಿಯೋಣ ಅಂತ. ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಮಮ್ಮಿ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಪ್ರತಿ ವರ್ಷವೂ ಮಾಡ್ತಾಯಿದ್ರು. ಸೊ ಮಮ್ಮಿ ಯೂಶ್ವಲಾಗಿ ಸಂಜೆ ಪೂಜೆ ಎಲ್ಲ ಮಾಡಿ ಭಜನೆ ಎಲ್ಲ ಮಾಡೋದು. ಹಾಗಾಗಿ ನಾನು ಅದೇ ಥರ ಫಾಲೋ ಮಾಡೋಣ, ಮತ್ತು ನನಗೂ ಅಷ್ಟೇ ಕನ್ವೀನಿಯೆಂಟ್ ಆಗುತ್ತೆ ಸಂಜೆ ಪೂಜೆ ಎಲ್ಲ ಮಾಡೋಕ್ಕೆ. ಬೆಳಗ್ಗೆ ದೊಡ್ಡ ದೇವ್ರನ್ನೆಲ್ಲ ಕೂರಿಸೋದು ಅಂತಂದರೆ ಅದನ್ನೆಲ್ಲ ಆ ಥರ ಎಲ್ಲ ಮುಖವಾಡ ಆ ಥರದ್ದೆಲ್ಲ ಹಾಕಿಲ್ಲ. ನಾವು ನಾರ್ಮಲಾಗಿ ಇವಾಗ ಕಳಶಕ್ಕೆ ಇಡ್ತೀವಲ್ಲ, ಸೊ ಅದೇ ಥರ ಇಟ್ಟು ಹೂವೆಲ್ಲ ಇಟ್ಟು ಹಣ್ಣೆಲ್ಲ ಇಟ್ಟು ಮತ್ತು ಸ್ವೀಟ್ ಐಟಮ್ ಎಲ್ಲ ತರಿಸಿದ್ವಿ. ಮತ್ತು ನಾನು ನೈವೇದ್ಯಕ್ಕೆ ದೇವ್ರಿಗೆ ಮಾಡಿದ್ದೆ ಅಲ್ಲ, ಸೊ ಅದನ್ನು ದೇವ್ರ ಮುಂದೆ ಇಟ್ಟಿದ್ದೀನಿ. ಇವತ್ತು ಲಕ್ಷ್ಮೀ ಹಬ್ಬ ಅಲ್ಲ, ಹಾಗಾಗಿ ತುಪ್ಪ ದೀಪ ಇಡೋಣ ಅಂತ ಹೇಳಿ ನಾನೀಗ ನೆನೆ ಎಲ್ಲ ತಯಾರು ಮಾಡ್ತಾ ಇದ್ದೀನಿ. ಹಾಗೆ ಹೊರಗಡೆನೂ ಅಷ್ಟೇ ದೀಪ ಹಚ್ಚೋಣ ಅಂತ ಹೇಳಿ ಎಲ್ಲ ತಯಾರು ಮಾಡ್ತಾ ಇದ್ದೆ. ಸೊ ನಾನು ಇಲ್ಲೆಲ್ಲ ತಯಾರು ಮಾಡ್ತಿರೋದು ನೋಡಿ ಅಜ್ಜಿ ಏನು ಮಾಡ್ತಿದ್ದಾಳೆ ಅಂತ ಹೇಳಿ ನೋಡೋಕ್ಕೆ ಬಂದಿದ್ದಾರೆ. ಸೊ ಮಮ್ಮಿ ಹತ್ರ ಮಾತಾಡ್ತಾ ಇದ್ರು ಅಜ್ಜಿ, ಬಟ್ ಅಜ್ಜಿಗೆ ಭಯ ನಾನೇನು ಮಾಡ್ತೀನೋ ಅಂತ. ಅವ್ರು ಇನ್ನೂ ನಂಗೆ ಚಿಕ್ಕ ಮಗಳು ಅಂದರೆ ಮಗು ಥರನೇ ನೋಡ್ತಾರೆ, ನಂಗೆ ಏನು ಗೊತ್ತೇ ಆಗಲ್ಲ ಅನ್ನೋ ಥರ ಬಂದು ಹೆಲ್ಪ್ ಮಾಡ್ತಿರ್ತಾರೆ. ಫೋನಲ್ಲಿ ಮಾತಾಡ್ತಿರ್ತೀನಿ, ನಿಂಗೆ ಏನಾದ್ರು ಹೆಲ್ಪ್ ಬೇಕಾದರೆ ಹೇಳು ಅಂತ ಹೇಳಿ ಹೋದರು. ಮಿನಿ ಇಲ್ಲಿ ನೋಡಿ ಮಗ್ಲೆ, ಕ್ಯೂಟಿಪಿ. ಮಿನಿ 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 ಹನುಮಂಗಾಯಿ ಆನ್ ಆಯಿತು. ಹಪ್ಪ ಹೊರಗೆ ಹಪ್ಪ, ಎಲ್ಲ ರೆಡಿ ಇರುತ್ತೆ ಹೊರಗಪ್ಪ. ಮಿನ್ನಿ ನಾಯಿ ವಿಡಿಯೋ ಏನೋ ನೋಡ್ಲಿಲ್ಲ, ನಾಯಿ ಕೂಗೋದನ್ ಮಗಳೇ. ಮಿನಿ ಇಲ್ಬಾ ಗಾಡಿಯಲ್ಲಿ ಆಮೇಲೆ ಹೊರಗಪ್ಪ ಬಾ. ಇವಾಗ ಪೂಜೆ ಮಾಡುವ. ಬೇಬಿ ಅವಳು ನೀನು ಇಲ್ಲಿಂದ ನೋಡಿದ್ಲು, ನೀನ್ ಬರೋದಾಯ್ತಾ? ಕುಟ್ಕೊಂಡ್ಬಂದ್ಲು. ಹೆಂಗ ಅನ್ಸ್ತು ಮಗಳನ್ನ ನೋಡಿ? ನನ್ನದ್ ನೋಡಿ, ನೀವ್ ಹೇಳದ್ ಕೇಳಿಸ್ತಾ ಇಲ್ಲ. ಸೂಪರ್ ಅನ್ಸಕ್ಕೆ ನಾನು ಸಾರಿ ಗಿರಿ ಏನು ಹಾಕೊಂಡಿಲ್ಲ, ನಾರ್ಮಲ್ ಡ್ರೆಸ್ ಆಗಿದ್ದೀನಲ್ಲ. ಇಲ್ಲ ಊಟ ಮಾಡ್ಲ ಅವ್ರು. ಪಾತ್ರೆ ಎಲ್ಲ ಇಟ್ಟಿದ್ದೀನಿ ನೋಡಿ, ಹಂಗೆ ನೀ ಕೊಟ್ಟಂಗೆ. ಅವಳು ಲಂಗ ಅಂಚು ಕೆಳಗಾಯ್ತು ಅನ್ಸುತ್ತೆ ಪಾಪ, ಸಿಗತ್ವೆ ಬೇಡ. ರೆಡಿ ಮಾಡಿ ಕರ್ಕೊಂಡು ಹೋಗ್ತಿತ್ತಲ್ಲ, ಈಗ ಎಲ್ಲಿಗೆ ಕರ್ಕೊ ಹೋಗ್ತಿಲ್ಲ ರೆಡಿ. ಎಲ್ಲಿಗೆ ಮಗ್ಲ ಹೊರಟದ್ದ? ಪಾಪ ಫಂಕ್ಷನ್ಗೆಲ್ಲ ಹೋಗೋದು ಅವಳಿಗೆ. ಬಾಗ ಪೂಜೆ ಮಾಡೋಣ ನೀವು. ಪೂಜಾ ಮಾಡಕ್ ಹೋಗ, ಅಮ್ಮನ ಜೊತೆ ಹೋಗ. ಆಯ್ತು ಮಿನಿ ಹಾಡು ಹೇಳ. ಅವ್ರ ಮುಖ ಎಲ್ಲ ಕಲಿ ಅದಾಗಿತ್ತು ಬೇಬಿ. ಇಲ್ಲಿಗ ಬೇಬಿ ಅವ್ರ ಮುಖ ನೋಡಿ. ಕ್ಲೀನ್ ಇದ ಕಲಿ ಅಂತ ಅದ್ದಲ್ಲ, ಇದಲ್ಲ ಮಣ್ಣಿಗಿನ್ನ ಅದ್ದ. ಲಾಸ್ಟ್ ಇಯರು ಮಿನಿ ಚಿಕ್ಕವಳಾಗಿದ್ಲು, ಹುಟ್ಟಿದ್ದೊಂದು 2-3 ತಿಂಗಳಲ್ಲಿ ಲಕ್ಷ್ಮೀ ಪೂಜೆ ಬಂದಿತ್ತಲ್ಲ. ಅಮ್ಮ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಸೊ ಅದು ನೆನಪಾಯಿತು. ಮಮ್ಮಿನೂ ಅಷ್ಟೇ ನಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರು. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ, ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯ, ಲಕ್ಷ್ಮೀ ಬಾರಮ್ಮ.
ಸೊ ಸಾಂಗು ಮತ್ತು ಶ್ಲೋಕ ಅದೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಮಮ್ಮಿ ಚೆನ್ನಾಗಿ ಹೇಳ್ತಾರೆ, ನಮಗೆಲ್ಲ ಅಷ್ಟೊಂದು ಬರಲ್ಲ. ನನಗೆ ಸಾಂಗ್ ಎಲ್ಲ ನೆನಪು ಹೋಗಿಬಿಡುತ್ತೆ. ನೆನಪು ಹೋಗಿದೆ ಆ್ಯಕ್ಚುಲಿ. ಒಂದು ಸಾಂಗ್ ಮಮ್ಮಿ ಜೊತೆ ಕೂತ್ಕೊಂಡು ನಾನು ಲಕ್ಷ್ಮೀದು ಹೇಳ್ತಾ ಇದ್ದೆ, ಅದು ಇವಾಗ ಅಷ್ಟೊಂದು ನೆನಪಿಲ್ಲ. ಹಾಗಾಗಿ ಏನು ಮಾಡಿದೆ ಅಂತಂದರೆ ಯೂಟ್ಯೂಬಲ್ಲಿ ಲಕ್ಷ್ಮೀ ದೇವ್ರದ್ದು ಸಾಂಗ್ ಹಾಕ್ಕೊಂಡು ಅದನ್ನು ನಾನು ದಡ್ಡ ಮತ್ತು ಇವರು ಹೇಳ್ತಾ ಇದ್ವಿ. ನೀವು ನೋಡಿರ್ಬೋದು, ನಾನು ಪ್ರೀವಿಯಸ್ಲಿ ಕ್ಲಿಪ್ ಹಾಕಿದ್ದೆ ಅಲ್ಲ, ಆ ಥರ ನಾವು ಹೇಳ್ತಾ ಇದ್ವಿ. ಹಾಗೆ ಮಿನಿನ ಕೂಡ ಕೂರಿಸ್ಕೊಂಡಿದ್ದೀನಿ. ಮಿನಿಗೆ ನಾನು ಆದಷ್ಟು ದೇವ್ರ ಬಗ್ಗೆ, ದೇವ್ರಿಗೆ ಕೈ ಮುಗಿಯೋದು ಅದೆಲ್ಲ ಹೇಳ್ಕೊಡ್ತಾ ಇರ್ತೀವಿ. ಈವನ್ ಅಜ್ಜಿನೂ ಅಷ್ಟೇ ಡೈಲಿ ದೇವ್ರಿಗೆ ಕೈ ಮುಗಿ ಅಂತ ಹೇಳ್ತಾರೆ. ಸೊ ಮಿನಿಗೆ ರೂಢಿ ಇದೆ, ದೇವರು ಅಂದ ತಕ್ಷಣ ಸ್ವಾಮಿ ಅಂತಾಳೆ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಂಗೆ ಮಾಡ್ತಾರೆ. ಇಲ್ಲದ ಬಾಗಿಲು ಕೊಟ್ಟು ಕಂಕಣ ಕೈಯ ತಿರುಗುತ್ತಲಾರೆ, ಬೆಂಕದರ ಮುಳ್ಳು ಬೆಂಕಾದರ ಲಕ್ಷ್ಮೀ ಬಾರಮ್ಮ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸೌಭಾಗ್ಯದ ಲಕ್ಷ್ಮೀ. ಹೀಗೆ ನಾವು ಜಾಸ್ತಿ ಮೊಬೈಲ್ ಕೊಡಲ್ಲ, ಬಟ್ ಅವಳಿಗೆ ಮೊಬೈಲ್ ನೋಡಿದ ತಕ್ಷಣ ಅದ್ರ ಮೇಲೆ ಭಯಂಕರ ಇಂಟ್ರೆಸ್ಟು, ಹೋಗ್ಬಿಟ್ಟು ಗ್ರ್ಯಾಬ್ ಮಾಡ್ತಾಳೆ. ಮಿನಿ ಕೈ ಮುಗಿ ದೇವರಿಗೆ. ನಿಂತದಾ ಎಂತ ಮಾಡುದು? ಇರಿ ಅದಂತ ಬತ್ತಿ ಹಾಕ್ತದೆ. ಮಿನಿ ಮಿನಿ ಫೋನ್ ಇದೆ, ಮಿನಿ ಮಿನಿ ಬಾ, ಫೋನ್ ತಗೊಳ್ಳಿ. ಮಿನಿ ಹೊಲ್ಲಾಡ್ಕೊ ಮಗ್ಲೇ, ಬಾ ಶಾಮಿ ಮಾಡು, ಹೋಗು ಶಾಮಿ ಮಾಡು, ಶಾಮಿ ಮಾಡು. ಗುಡ್ ಗರ್ಲ್. ಹಾ ಹೊಲ್ಲಾಡ್ಕೊ, ಹೋಗು ಹೋಗು ಹೊಲ್ಲಾಡ್ಕೊ ಮಗ್ಲೇ. ಹಾ ದೇವ್ರಿಗೆ ಹೊಲ್ಲಾಡ್ಕೊ. ಹೋಗ್ ಶಾಮಿ ಮಾಡಿ. ಮಿನಿ ಹೊಲ್ಲಾಡ್ಕೊ, ಹೊಲ್ಲಾಡ್ಕೊ ಹೋಗು. ಮಿನಿ ಇವಾಗ ನನ್ನ ಹತ್ರ ಬಂದು ನೀನು ಹೊಲ್ಲಾಡ್ಕೊ ಅಂತ ಹೇಳ್ತಾ ಇದ್ಲು. ಅಜ್ಜಿ ಕುತ್ಕೊ ಅಂತ ಹೇಳಿದ್ರು, ಕುಂಕುಮ ಅರಿಶಿನ ಎಲ್ಲ ಹಾಕಿ ಹೂ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಕೂತ್ಕೊಂಡೆ, ಮೀನು ಕೂರಿಸ್ಕೊಂಡಿದ್ದೀನಿ. ಸೊ ನನಗೆ ನಗ್ತಾ ಇದ್ದೆ ನಾನು ಈ ಟೈಮಲ್ಲಿ. ಯಾಕೆ ಅಂತ ಅಂದರೆ ಸೀಮಂತ ಟೈಮಲ್ಲಿ ಅಷ್ಟೇ ಅಜ್ಜಿ ಇವಾಗ ಅರಿಶಿನ ಕುಂಕುಮ ಎಲ್ಲ ಹಚ್ಚೋಕ್ಕಿರುತ್ತಲ್ಲ, ಇವತ್ತು ಬಿಡಿ ನಾರ್ಮಲ್ ಅಲ್ಲ, ಏನು ಇರಲ್ಲ, ಅಜ್ಜಿ ಎಷ್ಟು ಬೇಕಾದ್ರೂ ಹಚ್ಬೋದು. ಸೊ ಇಲ್ಲ ಅಂತಂದರೆ ಫಂಕ್ಷನಲ್ಲೂ ಅಷ್ಟೇ ಫುಲ್ ಕೈ ಬೆಳ್ಳು ಫುಲ್ ಅರಿಶಿನ ಹಚ್ಕೊಂಡ್ಬಿಟ್ಟು ಹಚ್ಬಿಡ್ತಾರೆ. ನಾನು ಸೀಮಂತ ಟೈಮ್ ಅಯ್ಯೋ ನನ್ನ ಮೇಕಪ್ ಹೋಗುತ್ತೆ ಅಜ್ಜಿ ಅಂತೆಲ್ಲ ಅಂತಿದ್ದೆ. ಅದೇ ನೆನಪಾಯ್ತು ನನಗೆ ಇವಾಗ ಸಡನ್ನಾಗಿ. ನಿಮ್ಗೆ ತೋರಿಸ್ತಿರೋದು ಕೈ ಮುಗುವ, ಕೈ ಮುಗು, ಕೈ ಮುಗಿ, ಕೈ ಮುಗಿ, ಕೈ ಮುಗಿತಾಳ. ಮಿನಿ ಮಿನಿ ಕೈ ಮುಗಿ, ಅಡ್ಡಿ ಹೇಳಿ ಈಚೆ ಬನ್ನಿ. ಸ್ವಾಮಿ
ಕೈ ಮುಗಿ. ಕೈ ಮುಗಿ ದೇವ್ರಿಗೆ ಕೈ ಮುಗಿ. ಹಾ ಹೊಲಾಡ್ತು ಬಾಬಾ ಹೊಲಾಡ್ತು. ಹೊಲಾಡ್ಕೊಂಡ್ಯಾ ಭಯಂಕರ ಫಾಸ್ಟ್. ತುಪ್ಪ ನಿಮ್ಗೀಗ ಪಾಯಸ ಕೊಡು. ಬೇಡ ಒಂದು ಸ್ಪೂನ್ ತಂದು ಕೊಡ್ತೀರಾ? ಇವಳಿಗೆ ಸ್ವೀಟ್ ಇಷ್ಟ ಅಂತಿಲ್ಲ. ಎಲ್ಲರಿಗೂ ಕೊಡುದು ಮಗಳ, ಸ್ಪೂನ್ ಅಲ್ಲಿ ಕೊಡು. ಸ್ಪೂನ್ ಕುಡುದಲ್ಲ, ಕಾಫಿ ಅಲ್ಲ ಇದು. ಕಾಫಿ ಅಲ್ಲಿ ಇಡ್ಬೇಡಿ. ನಿಮ್ಗೆ ಮಿನಿ ಅಮ್ಮಂಗೆ ಕೊಡು. ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಯ್ತು. ಇದನ್ನು ತೆಗಿಬೇಕು, ಬಾಯಿಗೆ ಆಯ್ತು. ತೆಗಿಯೋದು ಎಂತ ಸ್ಟಿಕ್ಕರಾ? ಅದು ಸರಿ ಮಾಡಿ. ಇಲ್ಲ ಸರಿ ಬಾ. ಬಿಸಾಕುದಾ ಹೂವನ್ನ? ಬಿಸಾಕುದ? ಬಾಚಣಿಗೆ ಬೇಕಾ ಮಿನಿ? ಈ ಥರ ವರಲಕ್ಷ್ಮಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಹೇಗೆ ಅನಿಸ್ತು ನಿಮಗೆಲ್ಲ ನಮ್ಮ ಮನೆ ವರಲಕ್ಷ್ಮಿ ಹಬ್ಬ? ಹೆಂಗಾಯ್ತು ಪೂಜಾ ಎಲ್ಲ? ಮಿನಿ ಹೆಂಗಾಯ್ತು ಮಗಳೇ ಪೂಜಾ? ಅತ್ತ ಕೆಂಪಾಯ್ತು. ಕುಂಕುಮನಾ? ಪಪ್ಪ ಬರ್ತೀನಿ ಅಂತ ಹೇಳೇ ಇರಲಿಲ್ಲ. ನಾವು ಲಕ್ಷ್ಮೀ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ವಿ. ಆಮೇಲೆ ನೋಡಿದ್ರೆ ಪಪ್ಪ ಬಂದಿದ್ದಾರೆ, ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಬಂದು ಹೋದರು. ಸೊ ಅವರು ಹೋಳಿಗೆ ತಿಂದ್ಕೊಂಡು ನಾನು ಹೋಗ್ತೀನಿ ಲೇಟ್ ಆಗುತ್ತೆ ಅಂತ ಹೊರಟರು. ನನಗಂತೂ ಖುಷಿ ಆಯಿತು ಪಪ್ಪ ಬಂದಿರೋದು. ಪಪ್ಪ ಬರ್ತಾರೆ ಅಂತ ಗೊತ್ತಿದೆ. ನಾನು ಪಪ್ಪನ ವೇಟ್ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಬಟ್ ಅವರು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿದೆ ಬಂದಿದ್ದರು. ಬಟ್ ಸರ್ಪ್ರೈಸ್ ತುಂಬಾ ಖುಷಿ ಆಯಿತು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಬಟ್ ಏನು ಮಾಡೋದು, ನಿಮ್ಮೆಲ್ಲರಿಗೂ ಆ ದಿನ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ನನ್ನ ಸಬ್ಸ್ಕ್ರೈಬರ್ ಏನೆಲ್ಲ ಅಂದ್ಕೊಂಡಿದ್ದಾರೆ ಅವರಿಗೆಲ್ಲದು ಈಡೇರಲಿ ಅಂತ. ನಿಮಗೆಲ್ಲರಿಗೂ ಲಕ್ಷ್ಮೀ ದೇವರು ಒಳ್ಳೇದು ಮಾಡಲಿ. ನನ್ನ ವಿಡಿಯೋನ ಇನ್ನೂ ಜಾಸ್ತಿ ನೋಡಿ, ಜಾಸ್ತಿ ಶೇರ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್.